ಅಹಂಕಾರ ಎಲ್ಲ ಜಾಸ್ತಿ ಆಗ್ಬಿಟ್ಟತ್ತೆ. ಹೋದ್ರು ಇವಳು ಹೆಣ್ಣು ಹುಡುಗಿಯಾಗಿ ಇವಳು ನೆಟ್ಟಗೋದಲ್ಲ, ನೀನು ನೆಟ್ಟಗೋದಲ್ಲ. ಆಡೋದು ಇಲ್ಲ, ಇಬ್ರು ಕಿತ್ತಾಡೋದು ಇಲ್ಲ, ಫೋನ್ ನೋಡೋದು ಇಲ್ಲ ಅಂದ್ರೆ ಟಿವಿ ನೋಡೋದು, ಇಷ್ಟೇ ಜೀವನ ನಿಮ್ದು. ಅದು ಬಿಟ್ರೆ ಇನ್ನೇನೇನು ಮಾಡಲ್ಲ ನೋಡ್ರ ನೀವಿಬ್ರು. ಇವತ್ತು ಕರೆದು ಮಕ್ಕ ಕ್ಯಾಕ್ ಸುಗಳ್ತಿದಾರೆ ನನಗೆ ಸ್ಕೂಲ್ನಾಗೆ. ಹೆಂಗ ಮಾರ್ಕ್ಸ್, ಅಯ್ಯೋ ದೇವ್ರೆ, ನೋಡಿದ್ರೆ ನನಗೆ ನಮ್ಮನಾಗ ಮೈಯಾಗ ಉರಿತೈತೆ. ಎಲ್ಲಾ ಮಕ್ಕಳು ಓದಲ್ಲೇನ್ರ, ನಿಮಗೇನು ಬ್ಯಾನ್ ಬಂದತ್ರಲ್ಲಿ? ಅಲ್ಲ ಮಾರ್ಕ್ಸ್ ನೋಡಿದ್ರೆ ಏನೋ ನೀವು ಎಲ್ಲದ್ರಾಗೂ 9, 8, 7. ನನಗೆ ಮರ್ಯಾದಿನೇ ಇಲ್ಲ ಅಲ್ಲಿ ಬಂದು ಮಾತಾಡೋಕ್ಕೆ. ಹಂಗೆ ಮಾಡಿದ್ದೀರಾ? ಅಮ್ಮ ಇಲ್ಲ ಕಣಮ್ಮ, ನಾವು ಚೆನ್ನಾಗೇ ಓದ್ತಿದ್ವಿ. ಅಲ್ಲಿ ಎಕ್ಸಾಮ್ ಬರಿಬೇಕಾರೆ ನನಗೆ ನೆನಪೇ ಆಗಲ್ಲಮ್ಮ, ಹಂಗಾಕತ್ತೆ. ನನಗೆ ಯಾಕೋ ನೆನಪಿನ ಶಕ್ತಿನೇ ಇಲ್ಲ ಕಣಮ್ಮ. ಇನ್ನೊಂದ್ಸರಿ ಹಂಗೆ ಮಾಡಲ್ಲಮ್ಮ, ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಕಣಮ್ಮ. ಅಮ್ಮ ನನಗೂ ಹಂಗೆ ಕಣಮ್ಮ, ಯಾಕೆ ಎಕ್ಸಾಮಿಗೆಲ್ಲ ಓದ್ಕೊಂಡು ಹೋಗಿರ್ತೀನಿ, ಅಲ್ಲಿ ಓದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತೈತೆ ಕಣಮ್ಮ. ಅದಕ್ಕೆ ಇದೊಂದೇ ಒಂದು ಸರಿ ಅಮ್ಮ, ಇನ್ನೊಂದ್ಸರಿ ಹಂಗೆ ಮಾಡಲ್ಲಮ್ಮ, ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಕಣಮ್ಮ. ಅದೇನೋ ಅಂತಾರಲ್ಲ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದಂತ ಹಂಗಾಗಿ ತಿಬ್ಬರ್ದನು. ಈಗ ನಾನು ಬೈದಾಗ ಮಾತ್ರ ಅಮ್ಮ ಹಂಗಲ್ಲಮ್ಮ ಹಿಂಗಲ್ಲಮ್ಮ ಅಂತ ರೋಂಕ್ಳು ಮಾತಾಡ್ತಿರಲ್ಲ. ನಾವು ಕಷ್ಟಪಟ್ಟು ಫೀಸ್ ಕಟ್ಟಿ ಸಾಲ ಮಾಡಿರ್ತೀವಿ, ಇನ್ನೊಂದು ಮಾಡಿರ್ತೀವ, ಫೀಸ್ ಕಟ್ತೀವಿ. ನಿಮಗೇನು ಶೋಕಿಯಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಹೋಗ್ತೀರಾ. ಬಾಡಿಗೆ ಆಟ ಅದಕ್ಕೆ ದುಡ್ಡು ಕಟ್ಟಬೇಕು. ಏನು ನನ್ನ ಮಕ್ಕಳು ಬಸ್ಸಿಗೆ ಅಡ್ಡಾಡ್ಬಾರ್ದಪ್ಪ, ರಶ್ ಇರ್ತಾವಂತೇಳಿ ಇಲ್ಲಿಂದ ಆಟನ ಬಾಡಿಗೆ ಮಾಡಿ ಕಳಿಸ್ತೀನಿ. ಅದಕ್ಕೆ ತಿಂಗಳ ದುಡ್ಡು ಕಟ್ಟಬೇಕು. ನಿಮ್ಮ ಯೂನಿಫಾರ್ಮು, ಬುಕ್ಕು, ಇಷ್ಟೆಲ್ಲ ನಾನು ಕಷ್ಟಪಟ್ಟು ದುಡ್ಡು ಕಟ್ಟಿರ್ತೀವಿ. ಎಲ್ಲಿ ಬೆಲೆ ಉಳಿಸಿದ್ದೀರಾ ನೀವು? ನಿಮ್ಮಂತರ ನಮ್ಮ ಮನೆಗೆ ಇಟ್ಕೊಂಬಕ್ಕ ನಾನು? ಇಲ್ಲಮ್ಮ, ಇನ್ನು ಮುಂದೆ ನೀನು ಹೇಳ್ದಂಗೆ ಕೇಳ್ತೀವಿ ಕಣಮ್ಮ. ಅಮ್ಮ ಇದೊಂದು ಸರಿ ಕಣಮ್ಮ. ಮುಚ್ಚೆ ಬಾಯಿ. ನೀನು ಹೆಣ್ಣುಡಿಗಾಗಿ ನಿನಗೆ ನಾನು ಜವಾಬ್ದಾರಿ ಇರ್ತೇನೆ. ಎದ್ದಾಳದು 8 ಗಂಟೆ 8:15 ಎದ್ದಾಳ್ತಾಳೆ. 9 ಗಂಟೆ ಸ್ಕೂಲನ್ನು ಎಚ್ಚರ ಇರಲ್ಲ, ಹಂಗೆ ಬಿತ್ಕೊಂತಾಳೆ, ದನ ಬಿತ್ಕೊಂಡಂಗೆ. ಅಷ್ಟು ಸರಿ ಬಡ್ಕೊಂಡಿರ್ತೀನಿ ನಾನು. ಬೆಳಗಿನ ಜಾವಕ್ಕೆ ಎದ್ದು ಅಯ್ಯೋ ನನ್ನ ಮಕ್ಕಳು ಉಪವಾಸ ಹೋಗ್ತಾರೋ ಏನು ಕತೆಯಪ್ಪ ಅಂತ ನಾನು ಚೆನ್ನಾಗಿಲ್ಲ ಅಂದ್ರೂ ನಿಮಗೆ ತಿಂಡಿ ಸ್ನಾನ ಇಷ್ಟೆಲ್ಲ ಮಾಡಿರ್ತೀನಿ. ಅದು ತಿಂದು ರೆಡಿಯಾಗಿ ಹೋಗೋದಕ್ಕೂ ಕಷ್ಟಪಡ್ತಾವೆ. ನಿಮ್ಮಂಥವನ್ನ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಬಿಟ್ಟು ಬರ್ತೀನಿ. ಅಲ್ಲಿಂದನೇ ಹೋಗ್ರಿ, ಹಾಸ್ಟ್ಲಿಂದನೇ ಸ್ಕೂಲಿಗೆ ಹೋಗ್ಬೇಕು ನೀವಿಬ್ರು. ಮಾಡ್ತೀನಿ ನಿಮಗೆ ಹಿಂಗೆ ಬಿಟ್ಟಂಗಲ್ಲ ಭಾಳ ಸದರ ತಗೊಂಬಿಟ್ಟಿರ ನನ್ನ. ನಿಮ್ಮನ್ನ ಅಷ್ಟು ಸುಲಭ ಬಿಡ್ತೀನಿ. ನೀವು ಏನು ಓದಿಲ್ಲ ಬರ್ದಿಲ್ಲ ಅಂದರೆ ನಿಮ್ಮನ್ನೇ ಏನು ಮಾಡ್ತು ನೋಡ್ಕೊಂಡಿರ್ರಿ, ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ ನಿಮ್ಮನ್ನ. ಅಮ್ಮ ಬೇಡ ಕಣಮ್ಮ, ಇನ್ನು ಮುಂದೆ ನಾವು ಹಂಗೆ ಮಾಡಲ್ಲ ಕಣಮ್ಮ. ಹಾಸ್ಟ್ಲಿಗೆ ಮಾತ್ರ ಹಾಕ್ಬೇಡ ಕಣಮ್ಮ, ನಾವು ಹೋಗಲ್ಲಮ್ಮ, ಆ ಮನೆಗೆ ಇರ್ತೀವಿ ಕಣಮ್ಮ. ಮುಚ್ಚ ಬಾಯಿ. ಈಗ ಬೊಗಳ್ತಾನೆ ನನ್ನ ಮನೆಗೆ ಇರ್ತೀನಂತ. ತಿಂದು ಕತ್ತೆ ಹೊಂದಿ ಥರ ಓಡಾಡ್ತೀಯಲ್ಲೋ. ಯಾವತ್ತಾನ ಕೂತ್ಕೊಂಡು ಹೋಮ್ವರ್ಕ್ ಬರೀತಿದ್ದೀಯ ನೀನು? ಇದು ಅದು ಮಾಡಲ್ಲ ನೀನು. ಎಕ್ಸಾಮ್ ಓದ್ಕೊಳ್ಳೋ ಅಂದ್ರೆ ಅದನ್ನು ಓದ್ಕೊಳ್ಳಲ್ಲ. ಹೇಳ್ಕೊಟ್ಟದ್ದು ಕೈಯಲ್ಲ. ಆ ಟ್ಯೂಷನ್ಗೆ ಹಾಕೀನಿ, ಆ ಟ್ಯೂಷನ್ನು ನೆಟ್ಟಿಗೆ ಹೋಗಲ್ಲ. ಎಂಥ ಮಕ್ಕಳಲ್ಲೇ ನೀವು? ಕಂಡರ ಮಕ್ಕಳು ನೋಡ್ರು ಎಷ್ಟು ಚೆನ್ನಾಗಿ ಓದ್ತಾವೆ. ಅಯ್ಯೋ ನಿಮಗೇನು ಬಂದತ್ರೋ ಈ ಸಣ್ಣ ವಯಸ್ಸಿಗೆ ಹಿಂಗೆ ಮಾಡ್ತೀರಂದ್ರೆ ಇನ್ನು ದೊಡ್ಡರಾದ್ಮೇಲೆ ಇನ್ನೇನು ಮಾಡ್ಬೋದು ನೀವು? ಇಂಥವ್ರನ್ನ ನಾನು ಮನೆಗೆ ಇಟ್ಕೊತೀನಿ, ಆಗೋದೇ ಇಲ್ಲ. ನಡ್ರಿ ಫಸ್ಟ್ ನಾನೆಲ್ಲ ಮಾತಾಡಿ ಬಂದೀನಿ, ನಿಮ್ಮನ್ನು ಹಾಸ್ಟ್ಲಿಗೆ ದಬ್ಬಿ ಬರ್ತೀನಿ ನಡ್ರಿ. ಅಮ್ಮ ಬೇಡ ಕಣಮ್ಮ, ಇನ್ನು ಮುಂದೆ ಹಂಗೆ ಮಾಡಲ್ಲಮ್ಮ, ನಾವು ಹೋಗಲ್ಲ ಹಾಸ್ಟ್ಲಿಗೆ. ನೀವು ಹಾಸ್ಟ್ಲಿಗೆ ಹೋಗೋದ್ರಿಂದ ನಾನು ಕಷ್ಟಪಡೋದು ತಪ್ಪುತ್ತೆ. ನಾನು ಎದ್ನೋ ಬಿದ್ನೋ ಅನ್ನಂಗೆ ಅಷ್ಟೊತ್ತಿಗೆ ಬೆಳಗಿನ ಜಾವಕ್ಕೆ ಎದ್ದಾಳ್ಬೇಕು, ಎದ್ದು ತಿಂಡಿ ಮಾಡಬೇಕು, ನಿಮಗೆ ನೀರು ಕಾಸ್ಬೇಕು, ಬುಕ್ಕುಗಳು ಜೋಡಿಸ್ಕೊಡ್ಬೇಕು, ಪೆನ್ನು ಪೆನ್ಸಿಲು ದಿಕ್ಕಿಗೆ ಒಂದೊಂದು ಎಸ್ತಿರ್ತೀರ ಅವನ್ನೆಲ್ಲ ಜೋಡಿಸ್ಕೊಡ್ಬೇಕು, ಬಟ್ಟೆ ಐರನ್ ಮಾಡಬೇಕು, ದಿನ ಬಟ್ಟೆ ತೊಳಿಬೇಕು, ಇಷ್ಟೆಲ್ಲ ಕೆಲಸ ಮಾಡಬೇಕು. ಅದು ಒತ್ತಟಿಗೆ ಹೋಗ್ಲಿ. ಎಲ್ಲ ಮಾಡಿದ್ರು ಎದ್ದು ನೀವು ರೆಡಿ ಆಗೋದೇ ದೊಡ್ಡ ತೊಲಾಂಬರನಾಗ ಮಾಡ್ತಿರ್ತೀರ. ನಾವು ಕಷ್ಟಪಟ್ಟು ಸಾಲ ಮಾಡಿ ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಿ ಎಲ್ಲ ಮಾಡಿದ್ರು ನೀವು ಈಟ್ರ ಮಟ್ಟಿಗೆ ಓದ್ತಾ ಇದ್ದೀರಂದ್ರೆ ನೀವು ಇಲ್ಲಿ ಬಗ್ಗಲ್ಲ. ನೀವು ಕಮ್ಮರನ ಮನೆಗಂತೆ ಕಬ್ಬಣ ಬಗ್ಗೋದು ಹಂಗೆ ನೀವು ಅಲ್ಲೇ ಬಗ್ಗೋದು. ನಡ್ರಿ ಅಲ್ಲಿಗೆ ಬಿಟ್ಟು ಬರ್ತೀನಿ. ಫಸ್ಟ್ ನಡ್ರಿ ಎದಳ್ರಿ ಮೇಲೆ, ಅಲ್ಲಿ ಹೋಗಿ ಬ್ಯಾಗ್ ತಗೊಂಡು ಬಟ್ಟೆ ಇಟ್ಕೊಳ್ರಿ. ಯಾಕೆ ಏನಾಯ್ತು? ಏನೋ ದೂವು ಮಿಟ್ಕೊಂಡಳ ತಂಗೈತೀಯಾ? ಮಕ್ಕ ಯಾಕೆ ಹಂಗೆ ಮಾಡ್ಕೊಂಡೀಯ? ಅಲ್ಲ ಹೆಂಡ್ತಿ ಯಾಕೋ ಸಪ್ಪಗಿದ್ದಾಳೆ, ಯಾಕೆ ಏನು ಅಂತ ಕೇಳಂಗಿಲ್ಲ. ಯಾಕೆ ದೆವ್ವ ಮೆಟ್ಕೊಂಡತ್ತ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದೀಯ? ನನ್ನ ಮೇಲೆ ಏನು ನಿನಗೆ ಪ್ರೀತಿ ಗೀತಿ ಅಂಥದ್ದು ಏನು ಇಲ್ಲ. ಸುಮ್ಮನೆ ಮನೆಗೊಂದು ಆಳ್ಬೇಕು, ಚಾಕ್ರಿ ಮಾಡೋಕ್ಕೆ ಅನ್ನಂಗೆ ಇಟ್ಕೊಂಡಿದ್ದೀನಿ ನೋಡಿ ನನ್ನ. ಅಷ್ಟು ಬಿಟ್ಟರೆ ಇನ್ನೇನೇನಿಲ್ಲ. ನಾನೇನೇ ಅಪ್ಪ ದೇವ್ರೇ ಜೀವ ಉಳಿಸ್ತಲ್ಲಪ್ಪ ಅಂತ ಬೇಡಿಕೆ ಬಂದಿದ್ದೀನಿ ಗೊತ್ತೇ. ಇವತ್ತು ನಾನು ಎಣ ಮನೆ ಬರ್ಬೇಕಾಗಿತ್ತು, ಅಂಥದ್ದು ಹೆಂಗೋ ಜೀವಂತವಾಗಿ ಎದ್ದು ಬಂದಿದ್ದೀನಿ.
ಹೌದೇನು ಅಂಥದ್ದೇನಾತವ? ಎಲ್ಗೋಗಿದ್ದು ನೀನು? ಅಂತ ಪ್ರಾಣಾಪಾಯದಿಂದ ಕಾಪಾಡ್ಕೊಂಡು ಬರೋಂಥದ್ದು ಏನಾಗಿತ್ತು? ನಾನೊಂದು ಸೂರು ಊರಾಗಿಲ್ಲ ಅಂದ್ಬಿಟ್ರೆ ನೀನು ಮನೆ ತಿರ್ಗೋದು, ಊರು ತಿರ್ಗೋದು, ಅವ್ರ ಜೊತೆ ಅಲಿಯೋದು ಇದೇ ಮಾಡಿಬಿಡ್ತೀಯಲ್ಲ? ಹ್ಞೂ ನೀವಿರಲ್ಲ ಅಂದರೆ ನಾನು ಹಂಗೆ ಮನೆ ಸುತ್ತಿ ಬರುತ್ತೆ ನೋಡು. ನೀನು ನೋಡಿದ್ದೆ ನೀನು ನೆಟ್ಟಿಗೆ ನೀಟಾಗಿ ಮಾತಾಡೋದು ಕಲಿ ಫಸ್ಟು. ಏನಾಯ್ತು ಏನಿಲ್ಲ ಅದನ್ನು ಕೇಳು. ಅದು ಬಿಟ್ಟು ಇಲ್ಲದ್ದೆಲ್ಲ ಚೇಷ್ಟೆ ಮಾತಾಡ್ತೀನಿ ನೀನು. ಯಾವಾಗಲೂ ನಾನು ಹೊಟ್ಟೆ ಉರಿ ಹಿಂಗೆ ಮಾತಾಡ್ತೀನಿ ನೋಡು. ನಾವು ಅಲ್ಲಿ ಸೊಪ್ಪು ತರೋಣ ಅಂತೇಳಿ ನಾನು ವಿಶಾಲಕ್ಕ ಲೋಲಾಕ್ಷಿ ಹೋಗಿದ್ವಿ. ಅಲ್ಲಿ ಸೂರು ಕಾಲು ಜಾರಿ ಕೆರೆಗೆ ಬಿದ್ದುಬಿಟ್ಟೆ ಗೊತ್ತೇನು? ನಾನು ಸತ್ತೋಗ್ಬೇಕಾಯಿತ್ತು. ಅಂಥದ್ದು ಹೆಂಗೋ ಯಾರೋ ವಿಶಾಲಕ್ಕರ ಮನೆ ಕೆಲಸದಾಳು ಬಂದು ನಾನು ಕಾಪಾಡ್ದೆ. ಇಲ್ಲ ಅಂದಿದ್ರೆ ಇವತ್ತು ನಾನೇ ಸತ್ತು ಇಷ್ಟೊತ್ತಿಗೆ ನನಗೆ ಎಣಕ್ಕೆ ಹೂವಿನಾರ ಹಾಕ್ಬೇಕಾಗಿತ್ತು ನೀವೆಲ್ಲರೂ. ಛೇ 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 ಛೇ, ನಾನು ಎಷ್ಟಂತ ಹೇಳ್ಬೇಕು ನಿನಗೆ? ಆರಾಮಾಗಿ ಮನೆಗೆ ಉಂಡ್ಕೊಂಡು ತಿಂದ್ಕೊಂಡು ಮನೆಗೆ ಒಂಚೂರು ಏನೋ ಬದುಕು ಮಾಡ್ಕೊಂಡು ತಣ್ಣಗಿರೋ ಬಿಟ್ಟು ಸೋಪ್ ತರೋಕ್ಕೋಯ್ದ್ಲ ಅಂತ ಸೋಪು ಅಲ್ಲ ಕಣಿ. ಇಲ್ಲೇ ಮನೆ ಹತ್ರ ಯಾರನ್ನ ಬಂದ್ರ ಹತ್ರ ತಕ್ಕೊಬೇಕು ಬೇಡಿ. ಅದು ಬಿಟ್ಟು ನೀನು ಯಾಕೆ ಹೊಲಕ್ಕೆ ಹೋಗಿದ್ದೆ? ಬಾಯಿ ಮುಚ್ಕೊಂಡು ಮನೆಗಿದ್ದಿದ್ರೆ ಇದೆಲ್ಲ ಆಗದೆ? ಅಯ್ಯೋ ಏನೋ ಹಿಂಗೆ ಹೋಗಿದ್ವಿ ಎಲ್ಲ, ನಾನು ನನ್ನ ಗೆಳತಿಯರು ಹೋಗಿದ್ವಪ್ಪ. ಅದಕ್ಕೆ ಏನಾಗುತ್ತದ ಅಲ್ಲೇನೋ ಗ್ರಾಚಾರ ಹಂಗಿತ್ತು. ಏನೋ ಗಂಡ ಹತ್ರ ತೊಪ್ಪೈತಿ ಸದ್ಯಕ್ಕೆ. ಸೊಪ್ಪು ಎಷ್ಟು ರೇಟ್ ಆಗಿದ್ದು ಗೊತ್ತೇನು ನಿನಗೆ? ಒಂದು 20 ರೂಪಾಯಿ ಕಟ್ಕೊಳಪ್ಪ. ಅದೇ ಪುಕ್ಷಟೆ ಬರ್ತತ್ತೆ. ಅವು ಮುಕ್ಕಾಲು ಭಾಗ ಕೊಳ್ತಿರ್ತತ್ತೆ, ಬರೀ ಕಾಲು ಭಾಗ ಮಾತ್ರ ಸೊಪ್ಪು ಸಿಗ್ತತ್ತೆ. ಅಂಥದನ್ನ ಇಲ್ಲಿ ತಕೊಂಬೋಡ್ತಾರೆ ನಿನಗೆ. ಲೇ ರೇಟ್ ಆದರೆ ಏನಾಗುತ್ತೆ? ಏನು ಮಾಡೋಕ್ಕಾಗತ್ತೆ? ತಕ್ಕೊಂಬಕ್ಕವ ಅದು ದುಡ್ಡಿನ ಮುಖ ನೋಡ್ಕೊಂಡು. ಈಗ ನೀನು ಇಂಥ ಅನಾಹುತ ಮಾಡ್ಕೊಂಬರೋವಂತ ನಾನು ಹೇಳಿದ್ನೆ ನಿನಗೆ. ಅದೆಲ್ಲ ಬಿಡು. ನನಗೆ ಭಾಳ ಹೊಟ್ಟೆ ಹಶ್ವಾಗೈತೆ. ಏನು ಮಾಡಿ ತಿಂಡಿ ಹೋಗಿ ಜಲ್ದಿ ತಕ್ಕೊಂಬರೋಗತ್ಲ. ಹೊಟ್ಟೆ ಹಶ್ವಾಗೈತೆ ತಿನ್ಬೇಕು. ನಾನಿನ್ನ ಏನು ತಿಂಡಿನೂ ಮಾಡಿಲ್ಲ, ತೀರ್ಥನೂ ಮಾಡಿಲ್ಲ ನೋಡು. ನೀವು ಬರ್ತೀರಂತ ಆಗಲೇ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಿಮ್ಮನ್ನು ಕೇಳೇ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ. ನಾನೊಂದು ಮಾಡೋದು ಅದು ಬೇಡ ಅನ್ನೋದು, ಮತ್ತಿನ್ನೊಂದು ಸರಿ ಒಲೆ ಹಚ್ಚೋದು, ಈ ಪುರಾಣನೇ ಬೇಡ. ಅದಕ್ಕೆ ನೀವೇನು ತಿಂತೀರ ಅದನ್ನೇ ಹೇಳ್ರಿ, ಅದನ್ನೇ ಮಾಡ್ಕೊಂಬಂದು ಕೊಡ್ತೀನಿ ನಿಮಗೆ. ಅದನ್ನು ಮಕ್ಕ ಗುಂಟು ಹಾಕ್ಕೊಂಡು ಹೇಳ್ತೀಯಲ್ಲೇ, ಸ್ವಲ್ಪ ನೊಕ್ಕಂತ ಹೇಳ್ಬಾರ್ದೆ. ಅಯ್ಯಯ್ಯೋ, ನಿಂದೊಂದು ಕತೆ. ನಾನು ಮನೆಗೇ ಬರಬಾರ್ದೇನವ ನಿನ್ನ ಕಾಲಾಗೆ. ಹಂಗೆ ಮಾಡ್ತೀನಿ ನೋಡಿ ನೀನು. ಏನಾನ ಒಂದು ಮಾಡೋಗು, ಹೊಟ್ಟೆ ಹಸ್ತತ್ ನನಗೆ. ಕಣಪ್ಪ, ನಾನು ಯಾವಾಗಲೂ ಮಕ್ಕ ಗಂಟು ಹಾಕ್ಕೊಂಡು ಭಾರಿ ಕೆಡ್ದ ಕಾಣಿಸ್ನಲೆ ನೋಡು. ಯಾರನ್ನ ಬರ್ತಾರೆ ನಕ್ಕಂತ ಇಲ್ಲಿ ಕಾಪುರ ಮಾಡಂತಾರೋ ಅವ್ರನ್ನೇ ಕರ್ಕೊಂಬಂದು ಕಾಪುರ ಮಾಡಿಸ್ಕೆ ನೀನು. ನಾನು ಅದು ಈಗ ದೋಸೆ ಮಾಡಿರೆ ಗ್ಯಾಸ್ ಟ್ರಬಲು, ಇಲ್ಲ ಹಂಗೆ ಹಿಂಗೆ ಅಂತೀಯ. ಇಡ್ಲಿ ಮಾಡಿರು ಹಂಗೆ ಅಂತೀಯ, ಪಡ್ಡು ಮಾಡಿರು ಹಂಗೆ ಅಂತೀಯ. ಒಂದು ಚಿತ್ರಾನ್ನ ಮಾಡಿದರೆ ಅನ್ನ ತಿನ್ಬೇಕೆ ಅಂತೀಯ. ಶುಗರ್ ಜಾಸ್ತಿ ಆಗತ್ತೆ, ಇಲ್ಲ ಶುಗರ್ ಬರ್ತತೆ, BP ಬರ್ತತೆ ಅಂತೀಯ. ಎಲ್ಲದಕ್ಕೂ ನಾನು ಏನು ತಿಂಡಿ ಮಾಡಿ ಅಡುಗೆ ಮಾಡಿದರೆ ಹೆಸರಿಡ್ತೀಯ. ಇಂಥ ತಿಂತೀನಿ ಅಂತ ಹೇಳು, ಅದನ್ನೇ ನಿನ್ನ ಬಾಯಿಗೆ ಬಂದು ತುರುಕ್ತೀನಿ. ಅದು ಬಿಟ್ಟು ಅದಕ್ಕೆ ಹೆಸರಿಡೋದು ಅಲ್ದಲೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಬೆಲೆ ತೂಕಿಲ್ದಂಗೆ ಮಾತಾಡ್ತೀಯ. ಹೇಳು ಅದೇನು ತಿಂತೀಯೋ ಅದೇನು ಮಾಡ್ತೀಯ ಅಂತ ಹೇಳಿದರೆ ಮಾಡ್ಕೊಂಬರ್ತೀನಿ. ಇಲ್ಲಾಂದರೆ ನಾನು ಏನು ಮಾಡಲ್ಲ ನೋಡು.